ಸುಮಾರು 2 ವರ್ಷಗಳ ಕಾಲ ಕೆಜಿಎಫ್ ತಾಲೂಕಿನ ತಹಸೀಲ್ದಾರ್ ಆಗಿ ಉತ್ತಮ ಸೇವೆ ಸಲ್ಲಿಸಿರುವ ನಾಗವೇಣಿರವರು ಇಂದು ವರ್ಗಾವಣೆಗೊಂಡಿರುವ ಪ್ರಯುಕ್ತ ಸರ್ಕಾರಿ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ವಿವಿಧ ವೃಂದ ಸಂಘಗಳ ವತಿಯಿಂದ ಬೀಳ್ಕೊಡಲಾಯಿತು. ಇದೇ ವೇಳೆ ನೂತನವಾಗಿ ಕೆಜಿಎಫ್ ತಾಲೂಕಿನ ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡಿರುವ ಭರತ್ ರವರನ್ನು ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಖಜಾಂಚಿ ಕೃಷ್ಣಮೂರ್ತಿ, ನಿರ್ದೇಶಕರಾದ ಮಲ್ಲಿಕಾರ್ಜುನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಿವಿ ಶ್ರೀನಿವಾಸ್, ಕಾರ್ಯದರ್ಶಿ ರವಿಚಂದ್ರ ನಾಯ್ಡು, ವೃಂದ ಸಂಘಗಳ ಅಧ್ಯಕ್ಷರಾದ ಅಶ್ವಥ್, ಡಾಕ್ಟರ್ ಬಾಬು, ಗಂಗಾಧರ್, ಎಂ ಶ್ರೀನಿವಾಸ್, ಟಿಪಿಇಒ ನಾರಾಯಣಸ್ವಾಮಿ ಹಾಗೂ ಇತರರು ಹಾಜರಿದ್ದರು. ನಮ್ಮ ನಾಗವೇಣಿ ಮೇಡಮ್ ಅವರು, ತಹಸೀಲ್ದಾರ್ ಅವರು, ಕೆಜಿಎಫ್ ತಾಲೂಕರವರು ವರ್ಗಾವಣೆಗೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರ ಸಂಘ ಮತ್ತೆ ವೃತ್ತ ಸಂಘಗಳು ಮತ್ತೆ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಇಲ್ಲಿ ಸೇರಿದ್ದೀರಿ. ವಿಶೇಷವಾಗಿ ಮೇಡಮ್ ಅವ್ರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ನಾವೆಲ್ಲರೂ ಕೂಡ ಇಲ್ಲಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಹೊಸದಾಗಿ ಬಂದಿರತಕ್ಕಂತ ಭರತ್ ಸರ್ ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ದಾರೆ. ಅವರಿಗೆ ಆಹ್ವಾನವನ್ನ ನೀಡತಕ್ಕಂಥದ್ದು ಮತ್ತೆ ಮೇಡಮ್ ಬೀಳ್ಕೊಡುಗೆ ಸಮಾರಂಭವನ್ನ ಒಟ್ಟಿಗೆ ಮಾಡಬೇಕು ಅಂತ ನಾವು ಕಾದ್ಕೊಂಡಿದ್ದೀವಿ. ಈ ಸುಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಪರಿಚಯವನ್ನ ಮಾಡ್ಕೊಳ್ಬೇಕಾಗಿ ನಾನು ತಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಬ್ಬೊಬ್ಬರ ನಿಂತ್ಕೊಂಡು ತಾವೇನು ತಮ್ಮ ಪರಿಚಯವನ್ನ ಮಾಡ್ಕೋಬೇಕು. ಇಲ್ಲಿಂದ ಪ್ರಾರಂಭ ಮಾಡೋಣ. ರಾಬರ್ಟ್ಸನ್ ಪೇಟೆ ಅಂತ ರಾಬರ್ಟ್ಸನ್ ಪೇಟೆ. ನರಸಿಂಹಮೂರ್ತಿ, ಅಧ್ಯಕ್ಷರು, ಸರ್ಕಾರಿ ನೌಕರ ಸಂಘ. ಮೂಲತಃ ನಾವು ಪ್ರೌಢಶಾಲಾ ಶಿಕ್ಷಕ. ಒಂದು ನಾಗವೇಣಿ ಮೇಡಮ್ನವರು ತಹಸೀಲ್ದಾರ್ ಆಗಿ ಇವತ್ತು ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸರ್ಕಾರಿ ನೌಕರ ಸಂಘ ಹಾಗೂ ಎಲ್ಲ ನಮ್ಮ ತಾಲೂಕು ಕಚೇರಿ ಎಲ್ಲ ಸಿಬ್ಬಂದಿ ವರ್ಗದ ವತಿಯಿಂದ ಅವರಿಗೆ ಬೀಳ್ಕೊಡುಗೆ ಸಮಾರಂಭ. ಜೊತೆಗೆ ಈ ದಿನ ನೂತನವಾಗಿ ನಮ್ಮ ಕೆಜಿಎಫ್ ತಾಲೂಕಿಗೆ ಆಗಮಿಸಿರ್ತಕ್ಕಂತಹ ಶ್ರೀ ಭರತ್ ಎಚ್ ಜೆ ಅವರಿಗೆ ಒಂದು ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಮಾಡ್ತಕ್ಕಂಥದ್ದು. ಸೊ ನಾವು ಕೆಜಿಎಫ್ ನಲ್ಲಿ ಯಾವುದೇ ಅಧಿಕಾರಿಗಳು ಯಾರೇ ಬಂದ್ರು ಕೂಡ ಅವರನ್ನ ಪ್ರೀತಿಯಿಂದ ಬರಮಾಡ್ಕೊಳ್ತಕ್ಕಂಥದ್ದು, ಅವರನ್ನ ಪ್ರೀತಿಯಿಂದ ಕಳ್ಸಿಕೊಡ್ತಕ್ಕಂಥದ್ದು. ಯಾಕಂದ್ರೆ ನಾವಿಲ್ಲಿದ್ದಾಗ ಅವರ ಒಂದು ಬಾಂಧೆ ಬರ್ತಕ್ಕಂಥವ್ರಿಗೂ ಕೂಡ ಅವರನ್ನ ನಾವು ಆತ್ಮೀಯವಾಗಿ ಬರಮಾಡ್ಕೊಂಡಾಗ ಅವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ತಾಲೂಕು ನಮ್ಮ ಮೇಲೆ ಒಂದು ವಿಶ್ವಾಸ, ಇಲ್ಲಿನ ಒಂದು ಸರ್ಕಾರಿ ನೌಕರರು ಹೇಗೆ, ಇಲ್ಲಿನ ಸಂಘಟನೆ ಅಥವಾ ನೌಕರರು ಹೇಗಿದ್ದಾರೆ ಅಂತಕ್ಕಂಥದ್ದು ಈ ಅರಿವು ಅಂದ್ರೆ ಅವ್ರಿಗೆ ತಿಳಿಯಪಡಿಸ್ತಕ್ಕಂಥದ್ದು ಇಲ್ಲಿನ ಒಂದು ಸಂಪ್ರದಾಯ. ಸೊ ಹಾಗಾಗಿ ಈ ದಿನ ಮೊದಲನೇದಾಗಿ ನಾನು ನಮ್ಮ ನಾಗವೇಣಿ ಮೇಡಮ್ನವ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಯಸ್ತೇನೆ. ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದ್ರು. ಮತ್ತೆ ಯಾವುದೇ ಇದ್ರೂ ಕೂಡ, ಯಾವುದೇ ಸಮಸ್ಯೆ ಬಂದಾಗ್ಲೂ ಕೂಡ ಕೂಲಂಕುಷವಾಗಿ ಅದಕ್ಕೆ ಸಂಬಂಧಪಟ್ಟವ್ರನ್ನ ಕರೆಸಿ ಬಹಳ ನಯನಾಜೂಕಾಗಿ ಆ ಕೆಲಸವನ್ನ ಪರಿಹಾರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಅದು ಚುನಾವಣೆ ಸಂದರ್ಭ ಆಗಿರ್ಬೋದು, ಮೊನ್ನೆ ನಡೆದಂತಹ ಜಾತಿ ಗಣತಿ ಆಗಿರ್ಬೋದು, ಜಾತಿ ಸಮೀಕ್ಷೆ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಆಗಿರೋದು ಅದನ್ನ ಬಹಳ ಮುತುವರ್ಜಿ ವಹಿಸಿ ಅದನ್ನ ಯಾರಿಗೆ ಹೇಳಿದ್ರೆ ಅದನ್ನ ಸರಿ ಮಾಡಬಹುದು ಅಂತೇಳಿ ಪ್ರತಿಯೊಂದು ವಿಚಾರಗಳನ್ನ ಎಲ್ಲಾ ಇಲಾಖೆಗಳನ್ನ ಸಮನ್ವಯತೆಯಿಂದ ಕರ್ಕೊಂಡು ಯಾವುದೇ ಜಯಂತಿಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಯಾವ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ಬಹಳ ಅದನ್ನ ಯಾವುದೇ ಬ್ಲಾಕ್ ಮಾರ್ಕ್ ಇಲ್ದಂಗೆ, ಯಾವುದೇ ಕಾರ್ಯಕ್ರಮ, ಯಾವುದೇ ಕೆಲಸ ಆಗಿರ್ಬೋದು ಕಪ್ಪು ಚುಕ್ಕೆ ಇಲ್ದಂಗೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂಥದ್ದನ್ನ ನಾನು ಬಹಳ ಗಂಡಾಘೋಷವಾಗಿ ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಸೊ ಹಾಗಾಗಿ ಮೇಡಮ್ನವರು DC ಕಚೇರಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ರು ಕೂಡ ಎಕ್ಸಿಕ್ಯೂಟಿವ್ ಆಗಿ, ಅಂದ್ರೆ ಇಲ್ಲಿಗೆ ಎಕ್ಸಿಕ್ಯೂಟಿವ್ ಒಂದು ಪೋಸ್ಟ್ಗೆ ಬಂದು ಅದನ್ನ ಬಹಳ ಉತ್ತಮವಾಗಿ ಬಹಳ ನಿಭಾಯಿಸಿದ್ದಾರೆ ಅಂತಕ್ಕಂದ್ರೆ ಅದು ನಿಜವಾಗ್ಲೂ ಎಲ್ರ ಕೈಲೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್, ಅಲ್ಲಿ ಅವ್ರಿಗೆ ಆಗಿದ್ದಂತ ಎಕ್ಸ್ಪೀರಿಯನ್ಸ್, ಮತ್ತೆ ಇಲ್ಲಿ ಅವರು ಆದಷ್ಟು ಕೆಜಿಎಫ್ ಅಲ್ಲಿ ಕೆಲಸ ಮಾಡೋದು ಬಹಳ ಸುಲಭ. ಅಷ್ಟೇ ಕೆಲವೊಂದು ಸೂಕ್ಷ್ಮ ವಿಚಾರಗಳಿದಾವೆ. ಅಂತ ಸೂಕ್ಷ್ಮ ವಿಚಾರಗಳನ್ನೆಲ್ಲ ತಿಳ್ಕೊಂಡು ಬಹಳ ಅದನ್ನ ಜವಾಬ್ದಾರಿಯಿಂದ ಮತ್ತೆ ಯಾರಿಗೂ ತೊಂದರೆ ಆಗದ ರೀತಿ, ಯಾವುದೇ ನಮ್ಮ ಸರ್ಕಾರಿ ನೌಕರರೇ ಒಂದು ಸಣ್ಣ ತಪ್ಪು ಮಾಡಿದ್ರು ಅಥವಾ ಯಾರ ಸಾರ್ವಜನಿಕರೇ ಒಂದು ತಪ್ಪು ಮಾಡ್ಕೊಂಡು ಅವ್ರ ಹತ್ರ ಬಂದ್ರು ಕೂಡ ಯಾರಿಗೂ ಸಮಸ್ಯೆ ಆಗದಾಗೆ ಆ ಸಮಸ್ಯೆನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಬಹಳ ನಾಜೂಕಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತೆ ನಮ್ಮೆಲ್ಲ ತಾಲೂಕಿನ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ನಾನು ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ಅವರ ಮುಂದಿನ ವೃತ್ತಿ ಜೀವನದಲ್ಲಿ ಮತ್ತೆ ಮುಂದೆ ಅವ್ರಿಗೆ ಒಳ್ಳೊಳ್ಳೆ ಪ್ರಮೋಷನ್ಗಳು ಸಿಗ್ಲಿ, ಆ ಸ್ಥಾನಗಳನ್ನು ಕೂಡ ಅವರು ಅಲಂಕರಿಸಿ ಅಲ್ಲೂ ಕೂಡ ಅವರ ಒಂದು ವೃತ್ತಿ ಜೀವನ ಮತ್ತಷ್ಟು ಉಜ್ವಲವಾಗಿರ್ಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾನೆ. ಎಲ್ರಿಗೂ ಇಲ್ಲಿ ಇರ್ತಕ್ಕಂಥ ಬಹುಶಃ ಎಲ್ಲರೂ ಕೂಡ ಎಲ್ಲೋ ನಮ್ಮ ಕಡೆಯಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ನಮ್ಮ ನೌಕರರ ಕಡೆಯಿಂದ
ನಮ್ಮ ಸಿಬ್ಬಂದಿ ವರ್ಗದವರಿಂದ ಏನಾದ್ರು ಸಣ್ಣ ಪಟ್ಟ ತಮ್ಗೆ ಏನಾದ್ರು ನೋವಾಗಿದ್ರೆ ಕ್ಷಮೆ ಇರ್ಲಿ. ಮತ್ತೆ ನೀವು ಜಿಲ್ಲೆಯಲ್ಲೋ ಎಲ್ಲ ನಮ್ಮ ಒಡನಾಟದಲ್ಲಿ ಇರ್ತೀರಾ, ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಮಾರ್ಗದರ್ಶನ ನಮ್ಗೆ ಇರ್ಲಿ ಅಂತೇಳಿ ಹೇಳ್ತಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತ್ರ ಮುಗಿಸ್ತೇನೆ. ಜೊತೆಗೆ ನಮ್ಮ ಭರತ್ ಸರ್ ಅವರು ನೂತನವಾಗಿ ಅವರು ಕೂಡ ಇದೇ ಮೊದಲ ಬಾರಿಗೆ ಎಕ್ಸಿಕ್ಯೂಟಿವ್ ಒಂದು ಪೋಸ್ಟ್ ಗೆ ಬಂದಿದ್ದಾರೆ. ಬಹಳ ಜವಾಬ್ದಾರಿಯುತವಾಗಿರ್ತಕ್ಕಂಥ ಸ್ಥಾನ. ನಮ್ಗೆ ಬಹಳ ಖುಷಿ, ಒಬ್ಬ ಯಂಗ್ಸ್ಟರ್ ನಮಗೆ ತಹಸೀಲ್ದಾರ್ ಆಗಿ ಬಂದಿರತಕ್ಕಂಥದ್ದು. ಅವರು ಕೂಡ ನಾನು ಬಹಳ ಆಶಾಭಾವನೆ ಹೊಂದಿದ್ದೇನೆ. ಅವರು ಮೊನ್ನೆನೇ ಎಲ್ಲ ಫೋಟೋ ಎಲ್ಲ KGF ಎಲ್ಲ ಓಡಾಡ್ತಾ ಇತ್ತು, ಮತ್ತೆ ಅವ್ರ ಬಗ್ಗೆ ವಿಚಾರಿಸಲಾಗಿ ಅವರು ಕೂಡ ಬಹಳ ಸೌಮ್ಯ ಸ್ವಭಾವದವರು ಅಂತ ನಾನು ತಿಳ್ಕೊಂಡೆ. ಒಳ್ಳೆ ಅಂದ್ರೆ ಕೆಲಸವನ್ನ RC ಆಫೀಸ್ ನಲ್ಲಿ ಅಂದ್ರೆ ಸ್ವಲ್ಪ ಎಲ್ಲಾ ವಿಚಾರಗಳು ಬರ್ತಾವಲ್ಲಿ. ಸೊ ಹಾಗಾಗಿ ಅಲ್ಲಿ ಎಲ್ಲಾ ವಿಷಯಗಳನ್ನ ಅವರು ಕೂಡ ತಿಳ್ಕೊಂಡಿದ್ರೆ, ಜ್ಞಾನ ಇದೆ. ಜೊತೆಗೆ ನಮ್ಮ ಮೇಡಮ್ನವರು ಒಂದು ಮಾರ್ಗದರ್ಶನ ಅವ್ರಿಗೆ ಇದ್ದೇ ಇರ್ತದೆ. ಅವರು ಇವರು ಕಾಂಟ್ಯಾಕ್ಟ್ ಇರ್ತಾರೆ. ಸೊ ಅವ್ರ ಮಾರ್ಗದರ್ಶನ ತಗೊಂಡು ಅವರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಆಶಾಭಾವನೆ ಇದೆ. ನಮ್ಮ ಒಂದು ಸರ್ಕಾರಿ ನೌಕರ ಸಂಘ ಇರೋದು ನಮ್ಮ ಕಚೇರಿ ಎಲ್ಲ ಸಿಬ್ಬಂದಿ ಒಳ್ಳೆ ವರ್ಕರ್ಸ್ ಇದ್ದಾರೆ ಸರ್, ಒಳ್ಳೆ ನೌಕರರು, ಎಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಸಣ್ಣ ಪುಟ್ಟ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ನಮ್ಮೆಲ್ಲರ ಸಹಕಾರ ತಮ್ಗಿರುತ್ತೆ. ನಾವು ಒಂದು KGF ತಾಲೂಕಿನ ಒಂದು ಮಾದರಿ ತಾಲೂಕನಾಗಿ ಈಗಾಗಲೇ ಮೇಡಮ್ನವರು ಒಂದು ಹಂತಕ್ಕೆ ತಂದಿಟ್ಟಿದ್ದಾರೆ ಸರ್. ಸೊ ಅದನ್ನ ತಾವು ಮುಂದುವರಿಸಿ ಇನ್ನೂ ಒಳ್ಳೆ ಆಡಳಿತವನ್ನ ಕೊಡಬೇಕು. ನಮ್ KGF ತಾಲೂಕಿಗೆ ಎಲ್ಲೂ ಕೂಡ KGF ಹೀಗಂತೆ ಅಂತ ಎಲ್ಲೂ ಮಾತಾಡ್ಕೋಬಾರ್ದು, ಅಂದ್ರೆ ನೆಗೆಟಿವ್ ಆಗಿ ಮಾತಾಡುವಂತ ಸಂದರ್ಭ ಬರಬಾರ್ದು. ಅಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಮ್ಗೆ ಕೈ ಜೋಡಿಸ್ತೀವಿ. ನಾವೆಲ್ಲ ಒಟ್ಟಿಗೆ ಒಂದು KGF ನ ಗೌರವ ಘನತೆ ಇದನ್ನ ಕಾಪಾಡ್ಕೊಂಡು ಹೋಗೋಣ. ತಮ್ಮ ಮೇಲೆ ನಂಗೆ ತುಂಬಾ ಆಶಾಭಾವನೆ ಇದೆ. ಸೊ ನಾವೆಲ್ಲ ಹೀಗೆ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾ, ಇಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಸರ್, ನೀವು 24/7 ಯಾವುದೇ ಸಂದರ್ಭ ಆಗಿರ್ಬೋದು, ನಮ್ಮೆಲ್ಲ ಯಾರೇ ನೌಕರರು ತಾವಾಗಿರ್ಬೋದು, ಏನೇ ಸಮಸ್ಯೆ ಇದೆ ಅಂತ ಒಂದು ಕಾಲ್ ಮಾಡಿದ್ರೆ ನಾವೆಲ್ಲರೂ ಬಂದು ಇಲ್ಲಿ ಇರ್ತೀವಿ. ಏನೇ ಸಮಸ್ಯೆ ಪಬ್ಲಿಕ್ ಇಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆಯಿಂದ ಏನೇ ಸಮಸ್ಯೆಗಳಿದ್ರು ಕೂಡ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಬಗೆಹರಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮಗೂ ಕೂಡ ನಮ್ಮೆಲ್ಲ ನೌಕರರ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಒಳ್ಳೇದಾಗ್ಲಿ ಸರ್. ಎಲ್ಲರಿಗೂ ನಮಸ್ಕಾರ. ಪ್ರಥಮವಾಗಿ ಈ ದಿನ ನಾನು ಏನು KGF ತಾಲೂಕಿಗೆ ಕಡಿಮೆ ಇದೆಯಾ 10/8/2023 ನಾನು KGF ತಾಲೂಕಿಗೆ ತಹಶೀಲ್ದಾರ್ ಆಗಿ ಪ್ರಥಮವಾಗಿ ಬಂದು ರಿಪೋರ್ಟ್ ಮಾಡಿಕೊಂಡೆ. ಸೊ ನಂದು ರೆಗ್ಯುಲರ್ ಪೋಸ್ಟಿಂಗ್ ಅದು ಇಲ್ಲಿಗೆ ಬಂದಿದ್ದು. ಸೊ ಈ ದಿನ ನಾನು ಇಲ್ಲಿಂದ ಸರ್ಕಾರದ ಆದೇಶದಂತೆ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಆ ಜಾಗಕ್ಕೆ ಅಂದ್ರೆ ನಾನು ಇಷ್ಟು ದಿನ ಎಲ್ಲಿ ಕೆಲಸ ಮಾಡಿದ್ನು KGF ತಹಶೀಲ್ದಾರ್ ಆಗಿ, ಆ ಜಾಗಕ್ಕೆ ಭರತ್ ಸರ್ ಬಂದಿದ್ದಾರೆ. ಸೊ ನಾನು ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಅವರನ್ನ ಸ್ವಾಗತ ಕೋರ್ತೇನೆ. ಅದೇ ತರ KGF ತಾಲೂಕಿಗೆ ತಹಶೀಲ್ದಾರ್ ಆಗಿ ಬಂದಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದನೂ ಖಂಡಿತ, ಯಾಕೆಂದ್ರೆ ನಾನು ಲೋಕಲ್ ಆಗಿ ಸುಮಾರು ವರ್ಷ ಸರ್, ಆಕ್ಚುಲಿ ನಾನು ಕೋಲಾರ ನೇಟಿವ್. ನಾನು ಓವರ್ ಆಲ್ ನನ್ನ ರೆವಿನ್ಯೂ ಟೆನ್ಯೂರ್ ಅಂತ ಏನು ನಾನು ಸರ್ವಿಸ್ ಮಾಡಿದ್ನು 20 years ಇದೇ ಜಿಲ್ಲೆನಲ್ಲಿ ನಾನು ಕೆಲಸ ಮಾಡಿದವಳು. ಅದಕ್ಕೋಸ್ಕರ ನಾನು ಒಂಚೂರು ಇಲ್ಲಿ ಸ್ವಲ್ಪ ಸರಾಗವಾಗಿ ಕೆಲಸ ಮಾಡ್ಲಿಕ್ಕೂ ಆಯ್ತು ಅಂತ ಖಂಡಿತ ಅನ್ಕೋತೀನಿ. ಸೊ ಅದೇ ತರ ನಾನು ಎಲ್ಲೇ ಇದ್ರು ನೀವು ಇದ್ರ ಬಗ್ಗೆ ಏನೇ ಕೇಳಿದಾಗ ನನ್ನ ಸಹಕಾರ ಖಂಡಿತ ನಿಮ್ಗಿರುತ್ತೆ ಅಂತ ಮೊದ್ಲೇ ನಿಮ್ಗೆ ಸ್ವಾಗತ ಕೋರ್ತಾ ಇದ್ದೇನೆ. ಸೊ KGF ಅಲ್ಲಿ ಹೇಳ್ಬೇಕಂದ್ರೆ ನಾನು ಆಕ್ಚುಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ. ನನಗೆ ಫಸ್ಟ್ ನಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ಬಿಡ್ತೇನೆ ಸರ್. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ನನ್ನ ಸ್ಟಾಫ್ ಇಲ್ಲಿ ಇದ್ರು ನಾವು ಕೆಲಸ ಮಾಡೋದ್ರಿಂದ ಅಲ್ಲ, ನಾನು DC ಆಫೀಸ್ ಅಲ್ಲಿ ಎಲೆಕ್ಷನ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡಿದಾಗ್ಲಿಂದಾನು ಎಜುಕೇಶನ್ ಡಿಪಾರ್ಟ್ಮೆಂಟ್ ನ ನೋಡ್ತಾ ಬಂದಿದ್ದೀನಿ. ದಿ ಬೆಸ್ಟ್ ಸ್ಟಾಫ್ ಸರ್, ನಾಟ್ ಓನ್ಲಿ ಇನ್ ವರ್ಕಿಂಗು, ಇಲ್ಲಿ ಅವ್ರ ಮಕ್ಕಳಿಗೆ ಹೇಳ್ಕೊಡೋ ವೊಕ್ಯಾಬ್ಯುಲರಿ ಆಗ್ಬೋದು, ರೀತಿ ಆಗ್ಬೋದು. KGF ನಿಮ್ಗೆಲ್ಲ ಗೊತ್ತಿರೋ ತರನ ಈ ಜಿಲ್ಲೆನಲ್ಲಿ, ಕೋಲಾರ ಜಿಲ್ಲೆನಲ್ಲಿ ಒಳ್ಳೆ ಕಮಾಂಡಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಕನ್ನಡಕ್ಕಿಂತ ಇಂಗ್ಲಿಷ್ ತುಂಬಾ ಸೂಪರ್ ಆಗಿ ಮಾತಾಡ್ತಾರೆ ಸರ್ ಎಲ್ಲ ಇವರು. ಅದೇ ತರ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಾರೆ. ಮತ್ತೆ ನಮ್ಮ ಏನೇ ಎಲೆಕ್ಷನ್ಸ್ ಇರ್ಲಿ, ಯಾವುದೇ ಸರ್ವೆ ಇರ್ಲಿ, ನಾವು ಮೇಜರ್ ಫಸ್ಟ್ ಕಣ್ಣಾಡ್ಸೋದು ಯಾವತ್ತೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಡೆಗೇನೆ. ಆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ರಂಗಗಳಲ್ಲೂ KGF ತಾಲೂಕಿಗೆ ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಚುನಾವಣೆ ಅಂತ ಬಂದಾಗ್ಲಿ, ಹೋಟೆಲ್ ಅಂತ ಬಂದಾಗ ಆಗ್ಬೋದು, ಈ ಲಾಸ್ಟ್ ನಾವು SC ಸರ್ವೆ ಮಾಡಿದಾಗ ನಮ್ಮ 6 ತಾಲೂಕಲ್ಲಿ ನಮ್ಗೆ KGF ತುಂಬಾ ಚಾಲೆಂಜಿಂಗ್ ಆಗಿದೆ. ಯಾಕಂದ್ರೆ ಹೈಯೆಸ್ಟ್ ಇದು SC ಪಾಪ್ಯುಲೇಷನ್ ಇರುವಂತ ಒಂದು ಕಾನ್ಸ್ಟಿಟ್ಯೂನ್ಸಿ ಆಗ್ಬೋದು, ಒಂದು ತಾಲೂಕ್ ಆಗ್ಬೋದು. ಆ ಇದರಲ್ಲಿ ಸುಮಾರು ಬೈಗಳನ್ನು ಬಯಸ್ಕೊಂಡಿದ್ದಿದ್ದೆ ನಮ್ಮ ಜಿಲ್ಲೆನವರು. ಯಾಕಂದ್ರೆ ಎಲ್ಲಾ ತಾಲೂಕ್ಸು ಆಗೋಗ್ತಾ ಇದೆ, KGF ಆಗ್ತಾ ಇಲ್ಲ ಅಂತ. ಬಟ್ ಅದಕ್ಕೆ ಸುಮಾರು ಅಂತ ಒಂದು ರೀಸನ್ಸ್ ಇತ್ತು, ಯಾಕೆ ಸರ್ವೆ ನಮ್ಮ ಲೇಟ್ ಆಗ್ತಾ ಇದೆ ಅನ್ನೋದಕ್ಕೆ. ಆ ಎಲ್ಲಾ ರೀಸನ್ಸ್ನು ನಾವು ಬಳಸ್ಕೊಂಡು ಮತ್ತೆ ಅದನ್ನ ಚಾಲೆಂಜ್ ಆಗಿ ತಗೊಂಡು ಈ ದಿನ SC ಸರ್ವೆನ ನಾವು 97% ಕಂಪ್ಲೀಟ್ ಮಾಡಿದೀವಿ ಅಂದ್ರೆ ಖಂಡಿತ ಅದಕ್ಕೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ಮಾಡಿದ್ದ ಒಂದು ಒಳ್ಳೆ ಕೆಲಸದಿಂದ. ಆ ಟೈಮಲ್ಲಿ ನಾನು ಖಂಡಿತ ತುಂಬಾ ಜನನ್ನ ಸ್ವಲ್ಪ ರ್ಯಾಶನ್ ಮಾತಾಡಿದ್ದೀನಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಟೀಚರ್ಸ್. ಯಾಕಂದ್ರೆ ಯಾವುದೇ ಒಂದು ಫೀಲ್ಡ್ ಅಲ್ಲಿ KGF ಕೆಳಗಡೆಗೆ ಹೋಗಿದ್ದಿರ್ಲಿಲ್ಲ ನಾವು ನೋಡಿದಂಗೆ.
ಸೊ ಈ ಒಂದು ಸರ್ವೆ ವಿಷಯದಲ್ಲಿ ಲಾಸ್ಟ್ ಪ್ಲೇಸ್ ಅಲ್ಲಿ ನಾವು ಇದ್ದಾಗ ಒಂದು ಸ್ವಲ್ಪ ಡಿ ಸಿ ಸರ್ ತುಂಬಾ ಅಸಮಾಧಾನ ಮಾಡ್ಕೊಂಡು 2 ಸಲ ವಿಸಿಟ್ ಮಾಡಿದ್ರು ಸರ್, ಡಿ ಸಿ ಆಗ್ಬೋದು ADC ಆಗ್ಬೋದು. ಆ ಟೈಮಲ್ಲಿ ನಾವು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲ ಸ್ಲಮ್ಸ್ ವಿಸಿಟ್ ಮಾಡಿದ್ವಿ. ಇದರಲ್ಲಿ ಕೋಆಪರೇಟ್ ಮಾಡಿದ್ದು ನಮ್ಮ ಅಂಗನವಾಡಿ ಟೀಚರ್ಸ್ ಆಗ್ಬೋದು, ಮತ್ತೆ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಟೀಚರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರಿ. ನನಗೆ ನಮ್ಮ ಪೀರಿಯಡ್ ಅಲ್ಲಿ ನೀವು ಏನು ಎಲ್ಲಾ ರಂಗಗಳಲ್ಲೂ ನಾಟ್ ಓನ್ಲಿ ಇನ್ ಸರ್ವೇಸ್ ಆಗ್ಬೋದು ಅಥವಾ ಎಲೆಕ್ಷನ್ ಆಗಿದ್ರು ಅಲ್ಲ, ಯಾವುದೇ ಒಂದು ನಾಡ ಹಬ್ಬಗಳು ಮಾಡ್ಬೇಕಂದ್ರೂ ಅಷ್ಟೇ ನಮ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡುತ್ತೆ ಸರ್. ಅದನ್ನ ಮುಂದೇನು ನೀವು ಎಲ್ಲಾನು ಈ ಎಲ್ಲಾ ರಂಗಗಳಲ್ಲೂ ನೀವು ಏನೇನು ನಮ್ಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ರಿ, ಮತ್ತೆ ಒಳ್ಳೆ ಕೋಆಪರೇಷನ್ ಕೊಡ್ತಾ ಇದ್ರು. ಮುಂದೇನು ಹೊಸದಾಗಿ ಬಂದಿರೋ ಭರತ್ ಸರ್ಗೂ ಅಷ್ಟೇ ಆ ಟೀಮ್ಗೆ ನೀವು ಇದೇ ತರ ಕೋಆಪರೇಷನ್ ಕೊಡ್ಬೇಕು. KGF ಎಲ್ಲೂ ಕೆಳಗಡೆ ಹೋಗೋ ತರ ದಯವಿಟ್ಟು ಮುಂದೇನು ನೋಡ್ಕೋಬಾರ್ದು, ನೋಡ್ಕೊಳ್ಳಲ್ಲ ಅನ್ನೋ ಗ್ಯಾರಂಟಿ ನಮ್ಗಿದೆ. ಸೊ ನನ್ನ ಕಡೆಯಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಷಯಕ್ಕೆ ಬಂದಾಗ ಖಂಡಿತ ನಂಗೆ ತುಂಬಾ ಸಂತೋಷ ಇದೆ ಸರ್. ಯಾಕೆಂದ್ರೆ ಒಳ್ಳೆ ಸ್ಟಾಫ್ ಇದ್ದಾರೆ. ಕೆಲವು ಇರುತ್ತೆ ಮಾಮೂಲಿ ಒಂಚೂರು ಹೆಚ್ಚು ಕಡಿಮೆ ಇರುತ್ತೆ, ಆದ್ರೂ ನಮ್ಗೆ DC ಆಗ್ಬೋದು ADC ಆಗ್ಬೋದು ಒಂಚೂರು ವರ್ಕ್ ಕರೆಕ್ಟ್ ಆಗಿಲ್ಲ ನಿಮ್ KGF ಅಲ್ಲಿ ಅಂತ ಅಂದಾಗ ನಾವು ಒಂಚೂರು ಜೋರಾಗಿ ಮಾತಾಡಿದಾಗ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತನೂ ತುಂಬಾ ಚೆನ್ನಾಗಿ ಇನ್ ಟೈಮ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮ ಆಧಾರ್ ಸೀಡಿಂಗ್ ಆಗ್ಬೋದು, ಲ್ಯಾಂಡ್ ಬೀಟ್ ಆಗ್ಬೋದು, ಸೊ ಇವೆಲ್ಲ ವರ್ಕ್ಸ್ ನಾವು ಮಾಡೋವಾಗ ಚಾಲೆಂಜಿಂಗ್ ಆಗಿತ್ತು ಅವಾಗೆಲ್ಲ ನಮ್ಗೆ. ಅಂತಂದ್ರೆ ಯಾಕೆ ಅಂತಂದ್ರೆ ಈ ಕೆಲವು ಏರಿಯಾಸ್ ನಮ್ಮಲ್ಲಿ ತಮಿಳ್ನಾಡು ಬಾರ್ಡರ್ ಎಲ್ಲ ಬರುತ್ತೆ ಸರ್. ರೈತರು ಆಂಧ್ರದವರು ಇರ್ತಾರೆ, ತಮಿಳ್ನಾಡವರು ಇರ್ತಾರೆ. ಆ ಟೈಮಲ್ಲಿ ಸಕ್ಸಸ್ಫುಲ್ ಆಗಿ ಫಸ್ಟ್ ಟಾರ್ಗೆಟ್ ರೀಚ್ ಮಾಡಿದ್ದು ನಮ್ಮ KGF ತಾಲೂಕು. ಆ ಹೆಗ್ಗಳಿಕೆ ನಮ್ಮ ಎಲ್ಲಾ ವಿಲೇಜ್ ಅಕೌಂಟೆಂಟ್ಸ್ಗೂ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ಸ್ಗೂ ಖಂಡಿತ ಸಲ್ಲುತ್ತೆ. ತುಂಬಾ ಚೆನ್ನಾಗಿ ನೀವು ಏನು ಎಕ್ಸಿಕ್ಯೂಟಿವ್ ವರ್ಕ್ ಮಾಡ್ತಾರೋ ವಿಲೇಜ್ ಅಕೌಂಟೆಂಟ್ಸ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರ, ಎಲ್ಲೂ ಮಿಸ್ಗೈಡ್ ಮಾಡಿಲ್ಲ. ಆ ಮಿಸ್ಗೈಡ್ ಮುಂದೇನೂ ಆಗಬಾರದು. ಏನು ವಾಸ್ತವಾಂಶಗಳಿದೆಯೋ ಅದನ್ನ ನನಗೆ ಹಾಗೆ ನೀವು ಫಸ್ಟ್ ಬಂದು ಹೇಳ್ತಾ ಇದ್ರು, ಅದೇ ರೀತಿ ಈಗ್ಲೂ ಅಷ್ಟೇ ಹೊಸ ತಹಶೀಲ್ದಾರ್ ಗಮನಕ್ಕೆ, ಭರತ್ ಸರ್ ಗಮನಕ್ಕೆ ನೀವೆಲ್ಲ ತರಬೇಕು. ಸೊ ನನ್ನ ಆಫೀಸ್ ಸ್ಟಾಫ್ ಲೆಕ್ಕ ತಗೊಂಡ್ರೆ ಆಫೀಸ್ ಸ್ಟಾಫ್ ಅಲ್ಲಿ ಹೊಸಬ್ರು ಈಗ 4 ಜನ ಬಂದಿದ್ದಾರೆ ಸರ್. ಸೊ ಅವರು ಬೆಸ್ಟ್ ಆಗಿ ಎಲ್ಲಾನು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಹಳೆ ಸ್ಟಾಫ್ ಸ್ವಲ್ಪ ಜನ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಮುಂದೇನು ನೀವು ಏನು ನಾವು ಈ ಆಫೀಸ್ ಮಾಡ್ತಾ ಇರೋದಾದ್ರೂ ಆಗ್ಬೋದು, ಈಗ 1 to 5 ಮಾಡ್ತಾ ಇರೋದು ಆಗ್ಬೋದು, ಈ ಎಲ್ಲಾ ಕೆಲಸಗಳಲ್ಲೂ KGF ತಾಲೂಕು ಟಾಪ್ ಅಲ್ಲೇ ಇದೆ. ನಮ್ಮ ಡಿಸ್ಟಿಕ್ 6 ತಾಲೂಕಿನಲ್ಲೂ ಯಾವುದೇ ಒಂದು ಕೆಲಸಗಳನ್ನ ನಮ್ಮ KGF ತಾಲೂಕು ಮಾಡಿದಾಗ ಫಸ್ಟ್ ಅಥವಾ ಸೆಕೆಂಡ್ ಪ್ಲೇಸ್ ಅಲ್ಲೇ ನಾವು ಆ ಟಾರ್ಗೆಟ್ ನ ಯಾವತ್ತೂ ಬಿಟ್ಕೊಟ್ಟಿಲ್ಲ, ಆ ಪ್ಲೇಸ್ ನು ಬಿಟ್ಕೊಟ್ಟಿಲ್ಲ. ಅದೇ ತರ ನಮ್ಮ DC ಸರ್ ತಿಂಗಳಿಗೊಂದು ಸಲ ನಮ್ಮ ರಿವ್ಯೂ ಮೀಟಿಂಗ್ಸ್ DC ಆಫೀಸ್ ಅಲ್ಲಿ ವಿತ್ ವಿಲೇಜ್ ಅಕೌಂಟೆಂಟ್ಸ್ ತಗೊಂಡಾಗ ನಮ್ಮ KGF ತಾಲೂಕು VS ನ ನಿಲ್ಲಿಸ್ಬಿಟ್ಟು ಯಾವತ್ತೂ ಬೈದಿಲ್ಲ. ಯಾಕೆಂತಂದ್ರೆ ನೀವು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಅದೆಲ್ಲ ನಿಮ್ಗೂ ಗೊತ್ತಿದೆ. ಯಾವತ್ತೂ ನಿಮ್ಮನ್ನ ಒಂದು ಆಡಿಟೋರಿಯಂ ಮೀಟಿಂಗ್ ಅಲ್ಲಿ ಯಾರು ಬಯಸ್ಕೊಂಡಿಲ್ಲ, ಕಾರಣ ಇನ್ ಟೈಮ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಅಂತ. ಸೊ ಇನ್ನು ಒಂಚೂರು ನೀವು ಇನ್ ಟೈಮ್ ಅಲ್ಲಿ ಮಾಡೋ ಕೆಲಸದ ಜೊತೆಗೆ ಸ್ವಲ್ಪ ಕ್ವಾಲಿಟೇಟಿವ್ ಆಗಿ ಬರ್ತೇನೆ, ಇನ್ನೊಂದು ಚೂರು ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾಡ್ತಾ ಇದ್ದೀರಾ, ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡ್ಕೊಂಡೋಗಿ. ಸೊ ಯಾರು ಸಾರ್ವಜನಿಕರಿಗೆ ಕಂಪ್ಲೇಂಟ್ಸ್ ಬಂದಾಗ ಬರ್ತಿತ್ತು ಸರ್, ಸುಮಾರು ಒಂದ್ ಸ್ವಲ್ಪ ಬರ್ತಿತ್ತು, ಇಲ್ಲ ಅಂತಿಲ್ಲ. ಇಲ್ಲಿ ಒಂದು ಸ್ಮಶಾನದ್ದು ನಮ್ಗೆ ತುಂಬಾ ಚಾಲೆಂಜಿಂಗ್ ವಿಷಯ KGF ಅಲ್ಲಿ ಇರೋದು ಸರ್ವೆ ಅಂತಂದ್ರೆ ನಮ್ಗೆ ಸ್ಮಶಾನದ್ದು ಒತ್ತುವರಿ ಆಗಿದೆ, ಇಲ್ಲ ದಾರಿ ಒತ್ತುವರಿ ಆಗಿದೆ ಅನ್ನೋ ವಿಷಯಗಳಲ್ಲಿ. ಸೊ ಆ ನಿಟ್ಟಿನಲ್ಲಿ ಐ ಥಿಂಕ್ ನಾನು ಬೆಸ್ಟ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಯಾಕೆಂತಂದ್ರೆ ಡೈಲಿ ನಮ್ಗೆ ಒಂದ್ ಸುಮಾರು 20-30 ಅರ್ಜಿಗಳು ಬರುತ್ತೆ ಸರ್, ಇಲ್ಲಿ ಒತ್ತುವರಿ ಆಗಿದೆ, ಹಲ್ಲು ಒತ್ತುವರಿ ಆಗಿದೆ ಅಂತ. ಬಟ್ ನಮ್ ತಾಲೂಕಿಗೆಲ್ಲ ಇರೋದು ಒಬ್ಬ ತಾಲೂಕ್ ಸರ್ವೇರ್. ನಾಟ್ ಓನ್ಲಿ ನಮಗೆ ಎಲ್ಲಾ ತಾಲೂಕ್ಸಲ್ಲೂ ಅಷ್ಟೇ ಒಬ್ಬರೇ ತಾಲೂಕ್ ಸರ್ವೇರ್ ಇದ್ದಾರೆ. ಬಟ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಅದನ್ನ ಒಂದು 50% ನಾವು ರೀಚ್ ಮಾಡಿದೀವಿ ಅನ್ಸುತ್ತೆ. ಕೆಲವು ತುಂಬಾ ಜಟಿಲವಾಗಿರೋ ಸಮಸ್ಯೆಗಳು, ಒಂದು 5-6 ಸಮಸ್ಯೆಗಳಿತ್ತು. ನನ್ನ ಕಾರ್ಯವ್ಯಾಪ್ತಿ ಮಟ್ಟಕ್ಕೆ ನಾನು ಒಂದು ಆ ವಿಷಯಗಳಲ್ಲಿ ಈ BGML ಆಗ್ಬೋದು, BEML ಆಗ್ಬೋದು, ಇಲ್ಲ ಕೆಲವು ನಿಮ್ಗೆಲ್ಲ ಗೊತ್ತಿದೆ ಬೇರೆ ಸರ್ವೆಗಳಲ್ಲಾದ್ರೂ ಆಗ್ಬೋದು, ಈ ವಿಷಯಗಳಲ್ಲಿ ಆದಷ್ಟು ನಮ್ಮ ಕಂದಾಯ ಇಲಾಖೆನ ನಾನು ಎಲ್ಲೂ ಬಿಟ್ಕೊಡದೆ ನನ್ನ ಬೆಸ್ಟ್ ಏನ್ ಕೊಡ್ಬೇಕು, ಕಾನೂನು ಚೌಕಟ್ಟಲ್ಲಿ ಯಾವ ತರ ಮಾಡ್ಬೇಕು ಅಷ್ಟು ಬೆಸ್ಟ್ ನಾನು ಕೊಟ್ಟಿದ್ದೀನಿ ಈ ತಾಲೂಕಲ್ಲಿ ಅಂತ ಖಂಡಿತ ನನ್ಗೆ ಖುಷಿ ಇದೆ. ಸೊ ಮೊನ್ನೆ ನನ್ನ ಎಲ್ರು ಸ್ವೀಕಾರ ಮಾಡ್ದಂಗಿದೆ ಲಾಸ್ಟ್ ಹಳೆ ತಹಶೀಲ್ದಾರ್ನ ಸೆಂಡ್ ಆಫ್ ಮಾಡಿ. ಬಟ್ ಅಷ್ಟು ಬೇಗ ನನಗೂ 1 ವರ್ಷ 8 ತಿಂಗಳು ಆಯ್ತು ಅಂತ ಖಂಡಿತ ಗೊತ್ತಾಗ್ಲಿಲ್ಲ. ಸೊ ಥ್ಯಾಂಕ್ಸ್ ತುಂಬಾ ಎಲ್ಲಾರ್ಗು ಥ್ಯಾಂಕ್ಸ್ ಎ ವೆರಿ ಲಾಟ್. ಇಲ್ಲಿ ನನ್ನ ಫೀಲ್ಡ್ ಸ್ಟಾಫ್ ಆಗ್ಬೋದು, ಆಫೀಸ್ ಸ್ಟಾಫ್ ಆಗ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ಮತ್ತೆ RIDS ಆದ್ರೂ ಆಗ್ಬೋದು, ಎಲ್ಲರೂ ಬೆಸ್ಟ್ ಕೊಟ್ಟಿದ್ದೀರಾ. ಸೊ ಇಷ್ಟಾದ್ಮೇಲೆ ನಾನು ನಮ್ಮ ಪತ್ರಕರ್ತರ ಬಗ್ಗೆ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಸರ್. ಖಂಡಿತ ಸರ್, ಬೇರೆ ತಾಲೂಕ್ಸಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ KGF ಅಲ್ಲಿ
ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡ್ತಾರೆ. ಬೇರೆ ತಾಲೂಕ್ಸಲ್ಲಿ ನಾವು ಕರಿಬೇಕು, ನಮ್ದೇನೋ ಒಂದು ಸಬ್ಜೆಕ್ಟ್ ಇದೆ ನೀವು ಬನ್ನಿ ಅಂತ, ಬಟ್ ನಮ್ಮ ತಾಲೂಕಲ್ಲಿ ಖಂಡಿತ ಆ ತರ ಇಲ್ಲ. ಏನೇ ಒಂದು ವಿಷಯ ಇದ್ರೆ ಅವರೇ ತಿಳ್ಕೊಂಡ್ ಬರ್ತಾರೆ. ನಾನು ಕರೆದಿಲ್ಲ ಅಂತಾನು ಯಾರು ಇದುವರೆಗೂ ಬೇಜಾರು ಮಾಡ್ಕೊಂಡಿಲ್ಲ ಇರೋ. ಸೊ ಅವರೇ ಖಂಡಿತ ಬಂದು ಮೇಡಮ್ ನೀವು ಏನು ಗೊತ್ತಿಲ್ಲದೆ ನಮ್ಗೆ ಮಾಡಿದ್ರೆ ಹೆಂಗೆ, ನೀವ್ ಏನ್ ಮಾಡ್ತಾ ಇದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನೇನು ನಡೀತಾ ಇದೆ ಅದು ಒಳ್ಳೇದಾದ್ರೂ ಆಗ್ಬೋದು, ಆಲ್ಮೋಸ್ಟ್ ಕೆಟ್ಟದನ್ನ ಖಂಡಿತ ಯಾರು ಇದುವರೆಗೂ ಅವರು ತಪ್ಪುಗಳಾಗಿರೋದನ್ನ ಬಂದು ನನ್ ಗಮನಕ್ಕೆ ತಗೊಂಡ್ ಬಂದು ನೀವೆಲ್ಲಾನು ಅಲ್ಲಲ್ಲೇ ಸೆಟ್ರೇಟ್ ಮಾಡ್ಕೊಳಕ್ಕೆ ನನ್ಗೆ ಅವಕಾಶ ಕೊಟ್ಟಿದ್ದೀರಾ. ಯಾವತ್ತೂನು ಏನೋ ಒಂದ್ ತಪ್ಪಾಗ್ತೆ ಆಗ್ಲಿ ಬಿಡಿ ಅಂತ ಯಾರು ಖಂಡಿತ ಬಿಟ್ಟಿಲ್ಲ. ಅದನ್ನ ನನ್ನ ಕಡೆ ನನ್ನ ಸ್ಟಾಫ್ ಕಡೆಯಿಂದನೂ ಆಗ್ತಾ ಇದ್ದಾಗ ಅದನ್ನ ನೀವು ನನ್ ಗಮನಕ್ಕೆ ತಂದಿದ್ದೀರಾ, ಅದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೇನೆ. ಇದೇ ರೀತಿ ನೀವು ಮುಂದೆನೂ ಬಂದಿರೋ ಭರತ್ ಸರ್ಗೂ ಇದೇ ರೀತಿ ಕೋಆಪರೇಷನ್ ಕೊಡಿ. ಯಾಕಂತಂದ್ರೆ ಎಲ್ಲಾ ಇಲಾಖೆಗಳು, ತಾಲೂಕ್ ಮಟ್ಟದ ಅಧಿಕಾರಿಗಳಾಗ್ಬೋದು, ಬೇರೆ ಇಲಾಖೆಗಳಾಗ್ಬೋದು, ಮತ್ತೆ ನನ್ನ ಆಫೀಸ್ ಸ್ಟಾಫ್ ಆಗ್ಬೋದು, ಫೀಲ್ಡ್ ಸ್ಟಾಫ್ ಆಗ್ಬೋದು, ಅವ್ರ ಜೊತೆಗೆ ಅಷ್ಟೇ ಕೋಆಪರೇಷನ್ ಖಂಡಿತ ಎಲ್ಲಾ ಕಡೆನೂ ಮೀಡಿಯಾ ಅವ್ರದ್ದು ಇರ್ಲೇಬೇಕಾಗುತ್ತೆ. ಯಾಕಂದ್ರೆ ನೀವು ಪಾರ್ಟ್ ಅಂಡ್ ಪಾರ್ಸಲ್ ಈ ಒಂದು ಸಮಾಜದಲ್ಲಿ. ಅದೇ ತರ ನೀವು ಕೆಜಿಎಫ್ ತಾಲೂಕಿನಲ್ಲಿ ನನ್ನ ಟೆನ್ಯೂರಲ್ಲಿ ತುಂಬಾ ನನಗೆ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ನಿಮ್ಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸೊ ಥ್ಯಾಂಕ್ ಯು. ಮುಂದೇನು ನಮ್ಮ ಭರತ್ ಸರ್ಗೆ ಎಲ್ಲಾ ರೀತಿಯ ಕೋಆಪರೇಷನ್ ಕಡೆಯಿಂದ ಕೊಡ್ಬೇಕು ಅಂತ ನಾನು ಕೇಳ್ಕೊತೇನೆ. ಅದೇ ರೀತಿ ಸರ್ ಖಂಡಿತ ನನ್ನ ಕಡೆಯಿಂದ ನಿಮ್ಗೆ ಯಾವ್ದಾದ್ರು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ ಸರ್, ನಾನ್ ಮಾಡಿರೋ ಕೂಡ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದು ಖಂಡಿತ ಕೇಳಿದ್ರೆ ನನ್ನ ಕಡೆಯಿಂದ ಎನಿ ಟೈಮ್ ನಿಮ್ ಕೋಆಪರೇಷನ್ ಇರುತ್ತೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನಾನು ಬಂದು ತುಂಬಾ ಅಂದ್ರೆ ಒಂದು ರೆಗ್ಯುಲರ್ ಆಗಿ ನಾನು ಆಕ್ಚುಲಿ ಕೆಜಿಎಫ್ ತಾಲೂಕಿಗೆ ಬರ್ಬೇಕು ಅಂತ ಇರ್ಲಿಲ್ಲ. ಅಂದ್ರೆ ಯಾಕಂತಂದ್ರೆ ಯಾವಾಗ ಯಾರ್ಯಾರು ಎಲ್ಲಿ ಕೆಲಸ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಆ ಒಂದು ಅವಕಾಶನ ನನಗೆ ನಮ್ಮ ಕೆಜಿಎಫ್ ಕ್ಷೇತ್ರದ ಶಾಸಕರಾದ ರೂಪಕಲಾ ಮೇಡಮ್ ಅವರು ಅವಕಾಶ ಕೊಟ್ರು. ಅವ್ರಿಗೂ ಈ ಸಭೆ ಮುಖಾಂತರ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಭರತ್ ಅಂತ, ನಾನು ಮೂಲತಃ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರ್. ಇವತ್ತು ಇಲ್ಲಿ ಸಿಬ್ಬಂದಿಗಳೆಲ್ಲ ಮೇಡಮ್ ಬಗ್ಗೆ ಮಾತಾಡಿ ಕೇಳಿದ್ರೆ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋ ಗೊತ್ತಾಗ್ತಿದೆ. ಆಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಮೇಡಮ್ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಏನೇ ಡೌಟ್ಸ್ ಇರುತ್ತೆ ನಮ್ಗೆ ಕೇಳ್ತೀವಿ. ಆಮೇಲೆ ಒಂದೆರಡು ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ, ನನಗೆ ಒಂದು ಫೀಡ್ಬ್ಯಾಕ್ ಬಂತು ಬರೋಕ್ಕಿಂತ ಮುಂಚೆ. ಸ್ವಲ್ಪ ರಿವ್ಯೂಸ್ ಹೇಗೆ ಸಾಹೇಬ್ರು ಸ್ವಲ್ಪ ಸಾಫ್ಟ್ ಅಂತೆ, ಹೇಗೆ ನಿಭಾಯಿಸ್ತಾರ ಕೆಜಿಎಫ್ ಅಂತ ಈ ತಾಲೂಕು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಅನ್ಸ್ತು. ನನಗೂ ಗೊತ್ತಿಲ್ಲ ಅದೇ ಮಿಸ್ಕನ್ಸೆಪ್ಷನ್ ಏನಂತ. ಮಾತು ನಂದು ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಸಾಫ್ಟ್ ಇರುತ್ತೆ, ಬಟ್ ಕೆಲಸದಲ್ಲಿ ಬಂದ್ರೆ ನಾವು ಯಾವತ್ತೂ ಸಾಫ್ಟ್ ಇಲ್ಲ, ಯಾವತ್ತೂ ನೋ ಟಾಲರೆನ್ಸ್. ಮಿಸ್ಟೇಕ್ಸ್ ಆಯ್ತವನೇ ನಾನು ಸಣ್ಣ ಪುಟ್ಟದನ್ನು ಸ್ವಲ್ಪ ಆಕ್ಷನ್ ತಗೊಳ್ಳೋ ಅಂತ ಇದೆ. ಯಾಕಂದ್ರೆ ನಾನು ಪ್ರಾದೇಶಿಕ ಆಯುಕ್ತರ ಕಚೇರಿಯಲ್ಲಿ ಕೆಲಸ ಮಾಡಿದ್ದೀನಿ 2 ವರ್ಷ. ನಮ್ಮ ಅಮ್ಲಾನಾಥ್ ಬಿಶ್ವಾಸ್ ಸಾಹೇಬರು ಅಂಡರು ನಾನು ಟ್ರೈನಿಂಗ್ ತಗೊಂಡಿರೋದು. ಅವ್ರು ನಮ್ಗೆ ಹೇಳ್ಕೊಡಿದ್ದಾರೆ ಯಾವ ತರ ನೀವು ಕೆಲಸ ಮಾಡಬೇಕು, ಶ್ರದ್ಧೆ, ನಿಷ್ಠೆ, ಆನೆಸ್ಟಿ ಅಂದ್ರೆ ಮೀನು, ಇಂಟಿಗ್ರಿಟಿ, ಇಂಪಾರ್ಶಿಯಾಲಿಟಿ ಎಲ್ಲ ನೋಡ್ಬೇಕು ಅಂತ ಹೇಳಿದ್ದಾರೆ. ಸೊ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದು ನನಗೆ ಒಂದ್ 2-3 ಯಾವ ತರ ಬಂತಂದ್ರೆ, ಫೈಲ್ಗಳಲ್ಲಿ ಪುಟಪ್ ಮಾಡುವಾಗ ನಮ್ಮ ಕೇಸ್ ಒಂದು ಯಾವ್ದೋ ಒಂದು ಸೆಕ್ಷನ್ ತಪ್ಪು ಕೋಟ್ ಮಾಡಿದ್ರು, ಸರ್ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ತಪ್ಪು ಪುಟಪ್ ಮಾಡಿದ್ದಾರೆ ಅಂತ. ಹೋಗ್ಲಿ ಅವ್ರ ಕೋರ್ಟ್ ಎಲ್ಲ ಗೆದ್ಕೊಂಡ್ಬರ್ಲಿ, ಒಟ್ಟಲ್ಲಿ ನಾನು ಸಸ್ಪೆಂಡ್ ಮಾಡಿರೋ ಒಂದು ನಿದರ್ಶನ 4-5 ಕೇಸ್ ನಿದರ್ಶನ ಇದೆ. ಯಾವುದೇ ರೀತಿಯಿಂದಾನು ತಪ್ಪು ಪುಟಪ್ ಮಾಡ್ಬಿಡಿ, ಮಿಸ್ಗೈಡ್ ಮಾಡ್ಬಿಡಿ ದಯವಿಟ್ಟು. ಏನಿರೋ ನಾನು ಗಮನಕ್ಕೆ ತಗೊಂಡ್ಬನ್ನಿ, ಏನಿದೆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ಎಲ್ಲರೂ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ. ಸೊ ಮೂಲತಃ ಬರೀ KLR ಆಕ್ಟ್ ಅನ್ನೋದು ಅಲ್ದೇಲೆ KCSR ಅನ್ನೋದೊಂದು ಬಹಳ ಸ್ಟ್ರಾಂಗ್ ಇದಿದೆ, ರೂಲ್ಸ್ ನಿಯಮಗಳು. ಅದನ್ನ ಯೂಸ್ ಮಾಡ್ಕೊಂಡು ಹೇಗೆ ನೀವು ಕಂಟ್ರೋಲ್ ಮಾಡ್ಬೇಕಂತ ನಮ್ಮ ಸಾಹೇಬರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ಯಾವುದೇ ರೀತಿ ತಪ್ಪುಗಳು ಆಗದೆ ಇರಂಗೆ ನೋಡ್ಕೊಂಡ್ರೆ ಒಳ್ಳೇದು. ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಓಕೆ, ಓವರ್ಲುಕ್ ಮಾಡ್ಬೋದು. ಜನರಿಗೆ ತೊಂದರೆ ಕೊಡುವಂತ ಹರಾಸ್ಮೆಂಟ್, ಎಲ್ಲರೂ ದುಡ್ಡಿಗೆ ಡಿಮ್ಯಾಂಡ್ ಡೈರೆಕ್ಟ್ ನನ್ ಕಿವಿಗೆ ಬಿದ್ದಿರಂತೂ 0 ಟಾಲರೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತೇಳಿ 2 ಮಾತು ಮುಗಿಸ್ತೀನಿ. ಹೋಗ್ತಾ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ಫಂಕ್ಷನಿಂಗ್. ಅಂದ್ಕೊಂಡೆ ಸಾಫ್ಟ್ ಅಂತ ಇಲ್ಲ ಅನ್ಸುತ್ತೆ, ಬಟ್ ವ್ಯವಹಾರಿಕವಾಗಿ ಅಷ್ಟೇ ನಾನು ಸಾಫ್ಟ್. ಇಂಟರ್ಪರ್ಸನಲ್ ಕಮ್ಯುನಿಕೇಶನ್ ಬಂದ್ರೆ ನಾಟ್ ಅನ್ ವರ್ಕ್ ಟರ್ಮ್ಸ್ ನಾನು ವೆರಿ ಸ್ಟ್ರಿಕ್ಟ್.